ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇವಾಗ ನಾವು ಹೋಗ್ತಾ ಇರೋದು ನಂದಿ ಹಿಲ್ಸ್ ಕಡೆಯಿಂದ. ನಂದಿ ಹಿಲ್ಸ್ ಅಂದರೆ ನಂದಿ ಊರ್ ಕಡೆಯಿಂದ ನಾವು ಹೋಗ್ತಾ ಇರೋದು ನಂದಿ ಹಿಲ್ಸ್ಗೆ. ಯಾವ ಮಾರ್ಗವಾಗಿ ಅಂದರೆ ಸುಲ್ತಾನ್ಪೇಟೆ ಮಾರ್ಗವಾಗಿ ಸ್ಟೆಪ್ಸ್ ಹತ್ಕೊಂಡು ನಂದಿ ಹಿಲ್ಸ್ಗೆ ಹೋಗ್ತಿದ್ದೀವಿ. ಅಲ್ಲಿ ಯಾವ್ಯಾವ ಥರ ಅನುಭವ ಆಗಿದೆ, ಅಲ್ಲಿ ಏನೇನು ಆ್ಯಕ್ಚುಲಿ ಅಲ್ಲಿ ನೋಡಬೇಕಾದಂಥದ್ದು ಯಾವುದ್ಯಾವುದಿತ್ತು, ಏನೇನಿದೆ, ಮೇಲ್ಗಡೆ ಹತ್ಕೊಂಡು ಹೋಗೋ ಎಷ್ಟು ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ತುಂಬ ಜನರಿಗೆ ಒಂಥರ ಕಷ್ಟಕರ ಅನ್ನಿಸ್ತು. ಯಾಕೆಂದರೆ ಫಸ್ಟ್ ಟೈಮ್ ಬಂದಿರೋರಿಗೆ, ಫಸ್ಟ್ ಟೈಮ್ ಹೋಗಿರೋರಿಗೆ ನಂದಿ ಹಿಲ್ಸ್ ಸ್ಟೆಪ್ಸ್ ಹತ್ಕೊಂಡು ಹೋಗೋದು ತುಂಬಾ ರಿಸ್ಕ್ ಸ್ವಲ್ಪ. ಆದ್ರೂ ಸಹ ನಾವು ತುಂಬ ಟ್ರೈ ಮಾಡಿಕೊಂಡು ಕೊನೆಗೆ ನಂದಿ ಹಿಲ್ಸು ಒಂದೊಂದು 15 ಸ್ಟೆಪ್ಪು 30 ಸ್ಟೆಪ್ಸು ಹತ್ಕೊಂಡು ಹೋಗಿ ಕೊನೆಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು, ಸ್ವಲ್ಪ ಹೊತ್ತು ಓಡೋದು, ಹಂಗೆ ಆಗ್ತು. ಆ ವಿಡಿಯೋದಲ್ಲಿ ನೋಡ್ಬೋದು ಆ್ಯಕ್ಚುಲಿ ನೀವು ಕಂಪ್ಲೀಟಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಎಲ್ಲೆಲ್ಲಿ ನಿಲ್ಲಿಸಿದ್ವಿ, ಎಲ್ಲೆಲ್ಲಿ ಕೂತ್ಕೊಂಡಿದ್ದೀವಿ, ಹೇಗೆ ಹತ್ತಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ. ನಂದಿ ಹಿಲ್ಸ್ ಓವರ್ ಆಲ್ ವ್ಯೂಸ್ ನೋಡಿದರೆ ಕಂಪ್ಲೀಟ್ ಗೊತ್ತಾಗುತ್ತೆ. ಎಲ್ಲರೂ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಆ್ಯಕ್ಚುಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ, ಶೇರ್ ಮಾಡಿ. ಕೊನೆಗೆ ಅದೊಂದು ಮಾತ್ರ ಹೇಳ್ತೀನಿ ಅಂದ್ಕೊಂಡ್ರೆ ಇಲ್ಲ, ಅಲ್ಲಿ ನಾವು ಹೋಗಿದ್ದು ಆ್ಯಕ್ಚುಲಿ ಒಂದು 15 ಮೆಂಬರ್ಸ್ ಹೋದ್ವಿ. ಹುಡುಗಿರು ಮತ್ತು ಹುಡುಗರು ಎಲ್ಲರೂ ಹೋಗಿದ್ದು. ನಾವು ಫ್ರೆಂಡ್ಸ್ ಎಲ್ಲ ಅಂದರೆ ಆ್ಯಕ್ಚುಲಿ ಇಲ್ಲಿ ಟ್ರೈನಿಂಗ್ ಇತ್ತು, ಎಲ್ಲ ಟ್ರೈನಿಂಗ್ ಪ್ಲೇಸಸ್ಸಿಗೆ ಬಂದಿದ್ವಿ. ಅಲ್ಲಿಂದ ಅಂದರೆ ಟ್ರೈನಿಂಗ್ ಪ್ಲೇಸ್ಗೆ ಆ್ಯಕ್ಚುಲಿ ಡಿಫ್ರೆಂಟ್ ಪ್ಲೇಸಿಂದ ಬಂದಿದ್ದರು. ಅಂದರೆ ಬೇರೆ ಬೇರೆ ಕಡೆಯಿಂದ, ಅಂದರೆ ಬೇರೆ ಬೇರೆ ದೇಶ ಅಂತ ಹೇಳೋಕ್ಕಾಗಲ್ಲ, ಕರ್ನಾಟಕದಲ್ಲಿ ಬೇರೆ ಬೇರೆ ಊರುಗಳಿಂದ ಎಲ್ಲರೂ ಬಂದಿದ್ದರು. ಎಲ್ಲರೂ ಒಂದು ಕಡೆ ಸೇರೋಂಗಾಯಿತು. ಬಟ್ ಆ ನಂದಿ ಹಿಲ್ಸ್ ಹತ್ತಿದ್ದು, ಅಲ್ಲಿ ಓಡಾಡಿದ್ದು, ನಂದಿ ಹಿಲ್ಸ್ ಮೇಲೆ ತುಂಬ ಎಕ್ಸ್ಪೀರಿಯೆನ್ಸ್ ತುಂಬಾ ಇತ್ತು. ಮತ್ತು ಬೇರೆ ವೀಡಿಯೋದಲ್ಲಿ ಅವ್ರವ್ರ ಎಕ್ಸ್ಪೀರಿಯೆನ್ಸ್ ಏನು ಹೇಳ್ಕೊಂಡಿದ್ದಾರೆ ಅದನ್ನು ಕಾಮನಾಗಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಎಲ್ಲರೂ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನೋಡಿ ಆ್ಯಕ್ಚುಲಿ ಎಲ್ಲರೂ ರೆಸ್ಟ್ ಮಾಡ್ತಾ ಇರೋದು, ಇನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ತಿರೋದಷ್ಟೇ. ಬಟ್ ನಾವು ಸನ್ರೈಸ್ ನೋಡಬೇಕು ಅಂತ ಬಟ್ ಆಗಿಲ್ಲ. ಬಿಕಾಸ್ ರೀಸನ್ ಆನ್ಲಿ ಎಲ್ಲರೂ ಸ್ವಲ್ಪ ಬೇಗ ಬರ್ತೀವಿ ಅಂದ್ಕೊಂಡು ಎಲ್ಲರೂ ಟ್ರೈನ್ ಆಗೋಷ್ಟೊತ್ತಿಗೆ ಟೈಮ್ ಆಗೋಯ್ತು. 6 o'clock ಬಿಟ್ಟಿದ್ದು. ನಾವು 10 ಸ್ಟೆಪ್ಸ್ ಹತ್ಕೊಂಡು ನಂದಿ ಹಿಲ್ಸ್ ಮೇಲ್ಗಡೆ ಎಲ್ಲ ತಲುಪೋಷ್ಟೊತ್ತಿಗೆ ಆ್ಯಕ್ಚುಲಿ ಆಲ್ಮೋಸ್ಟ್ 9:30 ಆಗಿತ್ತು. ಮತ್ತು ಅಲ್ಲೆಲ್ಲ ಸುತ್ತಾಡಿಕೊಂಡು ಮೇಲೆಲ್ಲ ಎಲ್ರಿಗೂ ಏನು ಅಂದರೆ ಆ್ಯಕ್ಚುಲಿ ಬೆಳಿಗ್ಗೆ ಮಾರ್ನಿಂಗ್ ಟೈಮೇ ಹತ್ತಿದ್ರಿಂದ ಇನ್ನೂ ಬೆಟ್ಟ ತಲುಪಿರಲಿಲ್ಲ. ಬೆಟ್ಟ ತಲುಪೋಕ್ಕಿಂತ ಮೊದಲೇ ತುಂಬಾ ಹೊಟ್ಟೆ ಹಸಿತಾಯಿತು. ಫಸ್ಟ್ ನಾವು ಮಾಡಿದ ಕೆಲಸ ಬೆಟ್ಟ ಹತ್ತಿದ ತಕ್ಷಣ ಅಲ್ಲಿ ತಿಂಡಿ ತಿಂದ್ಕೊಂಡು ಮತ್ತೆ ಇನ್ನೊಂದು ರೌಂಡು ವಾಕ್ ಹೋಗಿ ಅಲ್ಲಿ ವ್ಯೂ ಪಾಯಿಂಟ್ ನೋಡಿಕೊಂಡು, ಟಿಪ್ಪು ಪಾಯಿಂಟ್ ನೋಡಿಕೊಂಡು, ಅಲ್ಲಿ ಪಾರ್ಕ್ ಎಲ್ಲ ಓಡಾಡಿಕೊಂಡು, ವ್ಯೂಸ್ ನಂದಿ ಸೆಂಟ್ರ್ ಆಫ್ ನಂದಿ ಅಲ್ಲೊಂದು ನಂದಿ ಇದೆ, ಆ ನಂದಿನ ನೋಡಿಕೊಂಡು ಅಲ್ಲಿ ಮತ್ತೆ ಎಲ್ಲ ಕೈ ಮುಟ್ಕೊಂಡು ರೌಂಡ್ಸ್ ಹಾಕಿ ನಾವು ಬೆಟ್ಟದಿಂದ ಇಳಿಯೋಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಅಂದರೆ ಮಧ್ಯಾಹ್ನ ಆಗಿತ್ತು. 12:30 1 o'clock. ಎಲ್ಲ ಆಲ್ರೆಡಿ ಈ ಸೈಡಿಂದ ಹತ್ಕೊಂಡು ತುಂಬಾ ಸುಸ್ತಾಗಿದ್ವಿ. ಆದ್ದರಿಂದ ನಾವು ಮತ್ತೆ ಬೆಟ್ಟ ಸ್ಟೆಪ್ಸ್ ಇಳ್ಕೊಂಡು ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಕೊಂಡು ನಾವೇ ಯೋಚನೆ ಮಾಡಿಕೊಂಡು ಕೊನೆಗೆ ಅಲ್ಲೇ ಆಟೋ ಹತ್ಕೊಂಡು ಥ್ರೂ ಒಂದು ಕಾರಳ್ಳಿ ಕ್ರಾಸ್ ರೂಟ್ ಬಂದು ಎಲ್ಲ ರೂಮ್ ಸೇರಿದ್ವಿ. ಇದು ಇಷ್ಟು ನಂದಿ ಹಿಲ್ಸ್ ಕತೆ. ಇನ್ನೂ ಹೇಳಿದರೆ ಅನಿಸ್ಬೋದು ನಿಮಗೆ ರೋಚಕ ಅಂತ, ಬಟ್ ಇಷ್ಟೇ ಕತೆ. ಹತ್ತೋದು, ಇಳಿಯೋದು, ಅಲ್ಲಿ ರೆಸ್ಟ್ ಮಾಡೋದು 5 to 10 minutes ಮ್ಯಾಕ್ಸಿಮಮ್. ಬಟ್ ತುಂಬಾ ಟೈಮ್ ತೊಗೊಂಡ್ವಿ. ಏಕೆಂದರೆ ಬರೀ ಬಾಯ್ಸ್ ಆಗಿದ್ರೆ ತುಂಬ ಬೇಗ ಹತ್ಕೊಂಡು ಹೋಗ್ತಾ ಇದ್ವೇನೋ, ಗರ್ಲ್ಸ್ ಕೂಡ ಇದ್ವು. ಆದ್ದರಿಂದ ಸ್ವಲ್ಪನೇ ಲೇಟ್ ಆಯಿತು. ಅದಕ್ಕೋಸ್ಕರನೇ ಮತ್ತೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಎಲ್ಲರೂ ಆಟೋ ಹತ್ಕೊಂಡು ಕೆಳಗಡೆ ಬಂದ್ವಿ. ಇದು ನಂದಿ ಹಿಸ್ಟ್ರಿ ಅನ್ನೋಕ್ಕಾಗಲ್ಲ, ನಮ್ಮ ಹಿಸ್ಟ್ರಿ. ಅವತ್ತಿಂದು ಸಂಡೇ ಪ್ಲ್ಯಾನ್ ಮಾಡಿದ್ದು. ಥ್ಯಾಂಕ್ ಯು. ಕೊನೆಯದಾಗಿ ಹೇಳಬೇಕು ಅಂದರೆ ಆ್ಯಕ್ಚುಲಿ 3 to ಮ್ಯಾಕ್ಸಿಮಮ್ 10 to 15 ಕಿಲೋಮೀಟರ್ಸ್ ಕೊಡ್ತೀವಿ, 10 to 12 ಕಿಲೋಮೀಟರ್ಸ್ ಅಷ್ಟು ನಾವು ವಾಕಬಲ್ ಡಿಸ್ಟೆನ್ಸ್ ಹೋಗಿದ್ದರಿಂದ ಅಲ್ಲಿ ಕಳೆದಂಥ
ನೆನಪುಗಳು, ಮೆಮೊರೀಸ್ ತುಂಬ ಅತ್ಯದ್ಭುತ ಹೋಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ, ಭಾವಿಸ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೆಮೊರೀಸ್ ಕಾಂಟ್ ಐಸ್. ಏನು ತೊಗೊಂಡು ಹೋಗ್ತೀವಿ ಅನ್ನೋದಕ್ಕಿಂತ ಯಾವ ಮೆಮೊರೀಸ್ ತೊಗೊಂಡು ಹೋಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ದಿನ ಎಲ್ಲ ಸೇರಿರ್ಬೋದು, ಬಟ್ ಸ್ವಲ್ಪ ದಿನ ಎಲ್ಲ ಹೋಗ್ಬೋದು, ಬಟ್ ಅಲ್ಲಿ ಕಳೆದಂಥ ನೆನಪುಗಳು, ಅಲ್ಲಿ ಕಳೆದಂಥ ಮೆಮೊರೀಸ್ನ ಯಾವತ್ತೂ ನಾವು ಲಾಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.